ಸಿಂಹ, ನರಿ ಮತ್ತು ಕತ್ತೆ ಒಂದು ನೈತಿಕ ಕಥೆ. ಸಿಂಹವು ನರಿಗೆ ಹೇಳಿತು, ನನಗೆ ಆಹಾರ ತಂದುಕೊಡು, ಇಲ್ಲದಿದ್ದರೆ ನಿನ್ನನ್ನು ತಿನ್ನುವೆ. ನರಿ ಕತ್ತೆಗೆ ಹೇಳಿತು, ಸಿಂಹನು ನಿನ್ನನ್ನು ರಾಜನಾಗಿಸಲು ಬಯಸುತ್ತಾನೆ, ನನ್ನೊಂದಿಗೆ ಬನ್ನಿ. ಸಿಂಹನು ದಾಳಿ ಮಾಡಿ ಕತ್ತೆಯ ಕಿವಿಗಳನ್ನು ಕಚ್ಚಿ ಹಾಕಿದನು. ಕತ್ತೆ ತಪ್ಪಿಸಿಕೊಂಡು ಓಡಿಕೊಂಡಿತು. ಕತ್ತೆ ಕೂಗಿ, ನೀನು ನನ್ನನ್ನು ಮೋಸ ಮಾಡಿದ್ದೀಯ. ನರಿ ಉತ್ತರಿಸಿತು, ಮೂಢನಾಗಬೇಡ, ಅವನು ಕೇವಲ ನಿನ್ನ ಕಿವಿಗಳನ್ನು ತೆಗೆದುಕೊಂಡಿದ್ದಾನೆ, ನಿನಗೆ ಕಿರೀಟ ಹಾಕಲು. ಕತ್ತೆ ಮರಳಿ ಬಂದಿತು. ಸಿಂಹನು ಮತ್ತೆ ದಾಳಿ ಮಾಡಿ ಅದರ ಬಾಲನ್ನು ಕಚ್ಚಿ ಹಾಕಿದನು. ನರಿ ಕತ್ತೆಗೆ ಹೇಳಿತು, ಈಗ ನೀನು ಸಿಂಹಾಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಬಹುದು ಎಂದು ವಿನಂತಿ ಮಾಡಲಾಗಿತು. ಕತ್ತೆ ಮತ್ತೆ ನರಿಗೆ ನಂಬಿಕೊಂಡಿತು. ಈ ಸಲ ಸಿಂಹನು ಕತ್ತೆಯನ್ನು ಕೊಂದು ಹಾಕಿದನು. ನರಿ ಸಿಂಹನಿಗೆ ಶ್ವಾಸಕೋಶ, ಲಿವರ್ ಮತ್ತು ಹೃದಯವನ್ನು ತಂದಿತು. ಆದರೆ ಮೆದುಳು, ಬ್ರೈನ್ ತಂದುಕೊಟ್ಟಿಲ್ಲ. ಮೆದುಳು ಎಲ್ಲಿ ಎಂದು ಸಿಂಹನು ಕೇಳಿದನು. ನರಿ ಉತ್ತರಿಸಿತು, ಅವನಿಗೆ ಮೆದುಳು ಇದ್ದಿದ್ದರೆ ಆಲ್ರೆಡಿ ಕಿವಿ ಮತ್ತು ಬಾಲ ಕಳೆದುಕೊಂಡ ನಂತರ ಅವನು ಮತ್ತೆ ಮರಳಿ ಬರುವುದಿಲ್ಲವೇ? ಶಿಕ್ಷೆ: ಪ್ರತಿಯೊಂದು ಸಿಹಿ ಮಾತಿನ ಮೇಲೆ ನಂಬಿಕೆ ಇಡಬೇಡಿ. ಎಲ್ಲರೂ ನಿಮಗೆ ನೀಡುವ ಸಲಹೆ ಒಳ್ಳೆಯ ಉದ್ದೇಶದಿಂದ ಇರುವುದಿಲ್ಲ. ಪ್ರಶ್ನೆ ಮಾಡುವುದು ಕಲಿಯಿರಿ, ಸ್ವತಃ ಯೋಚಿಸೋದು ತಿಳಿದುಕೊಳ್ಳಿರಿ.